ಚಲವಾದಿ ವೆಂಕಟಸ್ವಾಮಿ ಅವರು ನಾರಾಯಣ ಸ್ವಾಮಿ. ಸಾರಿ ನಾರಾಯಣ ಸ್ವಾಮಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ಬಂಟ. ಹೌದು. ಅದು ಅವರು ಕೂಡ ಓಪನ್ ಆಗಿ ಹೇಳ್ಕೊಳ್ತಾರೆ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜಕೀಯವಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಏನಾದ್ರೂ ಸ್ಥಾನಮಾನವನ್ನು ಕೊಡಿಸ್ತಾರೆ ಅಂತ ಅವರು ತುಂಬಾ ನಂಬಿದ್ರು ಮತ್ತು ಅವ್ರ ಪರವಾಗಿ ಇದ್ರು. ಅವರು ಕಾಂಗ್ರೆಸ್ ನಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಕೂಡ ನಡೆಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂತ ಸ್ಥಾನಮಾನ ಅಥವಾ ಯಾವುದೇ ರೀತಿಯಾದಂತ ಅವ್ರಿಗೆ ಮಾನ್ಯತೆ ಸಿಗಲಿಲ್ಲ. ಹೀಗಾಗಿ ಬೇಸತ್ತು ಅವರು ಬಿಜೆಪಿಗೆ ಹೋದ್ರು. ಈಗ ಬಿಜೆಪಿಯ ಒಂದು ದೃಷ್ಟಿಕೋನದಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಒಬ್ಬ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ನಿಮ್ಮನ್ನ ಹಾಡಿ ಹೊಗಳ್ಬೇಕಾ? ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಿಜೆಪಿಯನ್ನ ಮತ್ತು RSS ನ ಹಾಡಿ ಹೊಗಳ್ಬೇಕಾ? ಯಾವ ಐಡಿಯಾಲಜಿಯನ್ನ ಅವರು ಜೀವನ ಪರ್ಯಂತ ವಿರೋಧಿಸ್ಕೊಂಡು ಬಂದ್ರು ಅಥವಾ ಯಾವ ಪಕ್ಷವನ್ನ ಅವರು ಇಲ್ಲಿಯವರೆಗೆ ಸಮರ್ಥಿಸಿಕೊಂಡು ಬಂದ್ರು, ಅವರು ಇನ್ನೊಂದು ಪಕ್ಷವನ್ನ ತೆಗಳದೆ ಇನ್ನೊಂದು ಪಕ್ಷವನ್ನ ಹಾಡಿ ಹೊಗಳಕ್ಕಾಗತ್ತಾ? ಈ ಕಡೆ ವೆಂಕಟಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದಲ್ಲಿ ಇರುವಾಗ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹಾಡಿ ಹೊಗಳ್ಬೇಕಾಗತ್ತಾ? ಯಾವ ಲಾಜಿಕಲ್ ಮಾತಾಡ್ತಾ ಇದ್ದಾರೆ ಇವರು? ಆಯ್ತಪ್ಪ, ಅವ್ರು ಮೊದಲು ಕಾಂಗ್ರೆಸ್ ನಲ್ಲಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಂಟನಾಗಿದ್ರು, ಅವ್ರ ಮನೆಗೆ ತರಕಾರಿ ತರ್ತಿದ್ರು, ಅವ್ರ ಮನೆಯಲ್ಲಿ ಇದ್ರು, ಎಲ್ಲ ಓಕೆ. ಈಗ ಅವರು ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿ ಅವ್ರಿಗೆ ಸ್ಥಾನಮಾನ ಕೊಟ್ಟಿದೆ. ಹೀಗಾಗಿ ಬಿಜೆಪಿಯಲ್ಲಿ ಅವರು ಒಂದು ಆಡಳಿತ ಪಕ್ಷವನ್ನ ಟೀಕೆ ಮಾಡ್ತಾ ಇದ್ದಾರೆ ಅಥವಾ ತಮ್ಮ ಪಕ್ಷದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಲ್ಲಿದ್ರು? ದೇವೇಗೌಡರ ಜೊತೆ ಇದ್ರು, ಜನತಾ ಪರಿವಾರದಲ್ಲಿ ಇದ್ರು. ಈಗ ಕಾಂಗ್ರೆಸ್ ಬಂದಿದ್ದಾರೆ. ಹಂಗಂತ ಅವರು ಕುಮಾರಸ್ವಾಮಿ ಅವ್ರನ್ನ ಮತ್ತೆ ದೇವೇಗೌಡರನ್ನ ಬೈತಾ ಇಲ್ವಾ? ಸುಮ್ನೆ ಇದಾರ ಅವರು? ರಾಜಕೀಯ ಅದು. ನೀವೆಲ್ಲಿದ್ರಿ? JDS ಅಲ್ಲಿ ಇದ್ರಿ ನೀವು. ರಮೇಶ್ ಬಾಬು ಅವರು, ಅವ್ರ ಬಗ್ಗೆ ನಂಗೆ ತುಂಬಾ ರೆಸ್ಪೆಕ್ಟ್ ಇದೆ. ರಮೇಶ್ ಬಾಬು ಅವರು, ಅವರೇ ನಮ್ಮ ಚಾನಲ್ಗೆಲ್ಲ ಬರಲ್ಲ ಇತ್ತೀಚೆಗೆ. ಇಟ್ಸ್ ಓಕೆ, ಫೇರ್. ಅವ್ರ ಬಗ್ಗೆ ನಂಗೆ ಗೌರವ ಇದೆ. ಬಟ್ ಅವರೆಲ್ಲಿದ್ರು? JDS ಅಲ್ಲಿ ಇದ್ರು. ಈಗ ಕಾಂಗ್ರೆಸ್ ನಲ್ಲಿದ್ದಾರೆ. ಕಾಂಗ್ರೆಸ್ ನಲ್ಲಿ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ.